ಮನೆ ಬಾಗಿಲಿಗೆ ಬಂದವ್ರನ್ನ ಒಳಗೆ ಕರೀದೆ ಕಳಿಸ್ತಾರ? ನನ್ನ ಮದುವೆಲಂತೂ ನಿನ್ನ ತವ್ರ ಮನೆಯವ್ರು ಯಾರೂ ಇರಲಿಲ್ಲ ದಾರೆ ಏರ್ಕೊಡಕ್ಕೆ. ಸೀಮಂತಕ್ಕಾದ್ರೂ ಬಂದು ಹರಿಸಿ ಹೋಗ್ಲಿ. ಬನ್ನಿ ಮಾವ. ನಾವಿಬ್ರು ಸೇರಿ ನಿನಗೋಸ್ಕರ ಒಂದು ಕವನನ ಬರೆದಿದ್ದೀವಿ. ನೀವು ಕವನನ? ಅಲ್ಲ, ನಾನು ಸುಶೀಲ್ ಕುಮಾರ್. ಇಲ್ಲಿ ಓದಿ ನೋಡೋಣ. ಕೇಳಿಸ್ಕೊಳ್ಳಿ. ಇಲ್ಲ, ನೋಡಲ್ಲ. ನಮ್ಮ ಮನೆಯ ಪುಷ್ಪ ನೀನು, ನಮ್ಮ ಎದೆಯ ಉಸಿರು ನೀನು, ದೇವತೆಯ ಪ್ರತಿರೂಪ ನೀನು, ಸಾವಿತ್ರಿ ಸಾವಿತ್ರಿ ಸಾವಿತ್ರಿ. ಮೇಡಮ್, ತಮ್ಮ ಕಾಮೆಂಟ್ಸ್ ಹೇಳಿ. ಏನ್ ಹೇಳಿ? ಮದ್ವೆ ಅಂತ ಆಗೋದು ಗಂಡನ್ನ, ಆದ್ರೆ ಇಡೀ ಕುಟುಂಬ ನಮ್ದಾಗುತ್ತೆ. ಹೊಸ ತಂದೆ, ಹೊಸ ತಾಯಿ, ಹೊಸ ಕುಟುಂಬ, ಹೊಸ ಸಂಸಾರ. ಆದ್ರೆ ಈ ವಿಷಯದಲ್ಲಿ ನನ್ನ ಪುಣ್ಯಕ್ಕೆ ಲೆಕ್ಕ ತೂಕ ಎರಡೂ ಇಲ್ಲ. ಥ್ಯಾಂಕ್ಸ್ ಮಾವ, ಥ್ಯಾಂಕ್ಸ್ ಅತ್ತೆ. ಯಾಕೋ ತುಂಬಾ ಎಮೋಷನಲ್ ಆಗ್ತಾ ಇದೆ. ಓಕೆ ಓಕೆ, ಈಗ ಕಾರ್ಯಕ್ರಮದ ಮುಖ್ಯ ಭಾಗ. ಗಾನಯೋಗಿ, ಬಾತ್ರೂಮ್ ಗಾಯಕ, ಗಾನ ಶಿರೋಮಣಿ ಶ್ರೀಯುತ ಸತ್ಯಜಿತ್ ಅವರ ಮಧುರವಾದ ಕಂಠದಿಂದ ಮಧುರವಾದ ಗಾಯನ. ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ, ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿ ಆಗುವೆ, ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ, ಕೈ ತುತ್ತು ತಿನಿಸುವೆ. ಓಕೆ ಓಕೆ, ಸೈಲೆನ್ಸ್. ಸಾವಿತ್ರಿ, ನಿನ್ನ ಕಾಮೆಂಟ್ಸ್ ಏನಮ್ಮ ಅಳಿಂದ್ರ ಹಾಡಿನ ಬಗ್ಗೆ? ಸಂಗೀತಕ್ಕೆ ಬೇಕಾಗಿರೋದು ಭಾವ, ರಾಗ, ತಾಳ ಎಲ್ಲ ನೆಪ ಅಷ್ಟೇ. ಮನಸ್ಸು ಶುದ್ಧವಾಗಿದ್ರೆ ಹೃದಯದಿಂದ ಬರೋ ಇಂಪನ್ನ ಸವಿಬಹುದು. ನನ್ನ ಸತ್ಯನ ಮನಸ್ಸು, ಹೃದಯ ಎರಡೂ ಶುದ್ಧವಾಗಿದೆ. ನನಗಷ್ಟು ಸಾಕು. ವೆರಿ ಗುಡ್, ವೆರಿ ಗುಡ್. ನೀನು ಹೇಳಿದ್ದು ನಿಜ ಸಾವಿತ್ರಿ. ಅಳಿಯಂದ್ರು ಹೃದಯದಿಂದ ಹಾಡಿದ್ರು, ಅದಕ್ಕೆ ರಾಗ, ತಾಳ, ಶ್ರುತಿ ಏನೂ ಇರಲಿಲ್ಲ. ಆತ್ಮಶುದ್ಧಿಯನ್ನು ತೋರಿಸುತ್ತೇನೆ. ವೆರಿ ಗುಡ್. ಓಕೆ, ಇವಾಗ ಮುಂದಿನ ಕಾರ್ಯಕ್ರಮ. ಒಂದ್ ನಿಮಿಷ, ಎಲ್ಲರ ಕಾರ್ಯಕ್ರಮನೂ ಹೇಳ್ತಿದ್ದೀರಾ, ನೀವಿಬ್ರು ನನಗೇನ್ ಕೊಡ್ತೀರಾ? ಸುಮ್ಮನೆ ಇರ್ಬೇಕು ನೀನು. ಈ ಬೊಂಬೆ ಜೊತೆ ಆಡ್ತಿದ್ದ ಹುಡುಗಿ ನಾಳೆ ಇಂಥ ಬೊಂಬೆಗೆ ತಾಯಿ ಆಗ್ತಿದ್ದಾಳೆ. ತಾಯ್ತನ ಅಂದದ್ದು ಎಲ್ಲ ಹೆಣ್ಣಿಗೂ ಸಿಗೋ ಸಂತೋಷ, ಸಂಭ್ರಮ, ಸಾರ್ಥಕತೆನಮ್ಮ. ಆ ಒಂದು ಯೋಗ ನನ್ನ ಮಗಳಿಗೂ ಇದೆಯಲ್ಲ ಅನ್ನೋದೇ ಒಂದು ತುಂಬಾ ಸಂತೋಷ. ಸಾವಿತ್ರಿ ಅವಳ ಮಗಳಿಗೆ ನಮಗಿಂತ ಹೆಚ್ಚು, ನಮಗಿಂತ ಒಳ್ಳೆ ಸಂಪ್ರದಾಯ ಕಲಿಸ್ಕೊಡ್ತಾಳೆ ಅನ್ನೋ ನಂಬಿಕೆ ನಮಗಿದೆ ಅಲ್ವಾ ಸಾವಿತ್ರಿ? ಈ ಬೊಂಬೆನ ನಾವಿಬ್ಬರು
ನಾವಿಬ್ರು ನಮ್ಮ ಕೈಯಾರ ಮಾಡಿದೀವಮ್ಮ. ತಗೋ. ಅಯ್ಯೋ ಭಗವಂತ, ಇದೇನ್ ಭಾವ ನೀವು ಈ ಫಂಕ್ಷನ್ ನಲ್ಲಿ ಎಲ್ರು ನಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಎಲ್ರಿಗೂ ಒಂದೊಂದು ಟಾಸ್ಕ್ ಅದು ಇದು ಅಂತೆಲ್ಲ ಪ್ಲಾನ್ ಮಾಡಿದ್ದೀರಾ. ಇಲ್ಲಿ ನೋಡಿದ್ರೆ ಅಕ್ಕ ನನ್ನ ಸೊಸೆ ಇಬ್ರು ಗೊಳೋ ಅಂತ ಅಳ್ತಾ ಇದ್ದಾರೆ. ಸ್ವಲ್ಪ ನಗಬೇಕು. ನಾನು ಜೋಕ್ ಹೇಳ, ಈ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಎಲ್ಲಾ ಕಡೆನು. ಪೊಲೀಸ್ನವ್ರು ಪಾಪ ಎಷ್ಟು ಅಂತ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ. ದಿನಾ ಬೆಳಿಗ್ಗೆ ಹೊತ್ತು ಬರ್ತಾರೆ ಫ್ರೆಶ್ ಆಗಿ, 9 ಗಂಟೆಗೆ ಬಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತ್ಕೋತಾರೆ. ಈ ಕಡೆಯಿಂದ ಟ್ರಾಫಿಕ್, ಈ ಕಡೆಯಿಂದ ಟ್ರಾಫಿಕ್, ಈ ಕಡೆಯಿಂದ ಟ್ರಾಫಿಕ್, ಎಲ್ಲ ಕಡೆ ಟ್ರಾಫಿಕ್. ಶಿಸ್ತಾಗಿ ನಿಂತ್ಕೊಂಡು ಹಿಂಗಂತಾ ಇರ್ತಾರೆ. ಮಧ್ಯಾಹ್ನ 1:30-2 ಗಂಟೆ ಟೈಮು. ಕೈ ಕಾಲು ಎಲ್ಲ ಹಿಂಗಾಗ್ಬಿಟ್ಟಿರುತ್ತೆ. ಸಿಕ್ಕಾಪಟ್ಟೆ ಬಿಸಿಲು, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಹಿಂಗಂತಾರೆ. ಸಾಯಂಕಾಲ 5:30-6 ಗಂಟೆ ಸುಸ್ತಾಗ್ಬಿಟ್ಟಿರುತ್ತೆ. ಕೈ ಎತ್ತಕ್ಕಾಗಲ್ಲ, ಬಾ ಅನ್ನಕ್ಕಾಗಲ್ಲ, ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ಪಾಪ 12 hours ಡ್ಯೂಟಿ ಪೊಲೀಸ್ನವ್ರಿಗೆ. ನಿಂತ್ಕೊಂಡ್ಬಿಡ್ತಾರೆ ಸರ್ಕಲಲ್ಲಿ. ಯಾಕೋ ಈ ಕಡೆ ಹಿಂಗಂತಾರೆ. ಭಾವ ಲೇಡೀಸ್ ಹಾಸ್ಟೆಲ್ ಮುಂದೆ ನಿಂತ್ಕೊಂಡು ವಿಷಲ್ ಹೊಡಿತಿದ್ದ. ಹಂಗೆ ಭಾವ ಬೇಜಾರು ಮಾಡ್ಕೊಬೇಡಿ, ಸುಮ್ಮನೆ ನಗಿ ಭಾವ, ನಗಿ ಭಾವ. ಅಕ್ಕ ಬೇಜಾರು ಮಾಡ್ಕೊಳಲ್ಲ. ಅಕ್ಕ ಹೇಳು ನಗಕ್ಕೆ. ಸಾವಿತ್ರಿ, 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 ಯಾಕಮ್ಮ? ಸಾವಿತ್ರಿ, ಏನಾಗ್ತಿದೆಯಮ್ಮ? ಏನಾಗ್ತಿದೆ? ನೋಡ್ತಾ ಇದೆಯಾ? ಸಾವಿತ್ರಿ, ಸಾವಿತ್ರಿ, ಏನಾಗ್ತಿದೆ? ಏನಾಗ್ತಿದೆ? ಡಾಕ್ಟರ್ ಹೇಳಬೇಕು. ಸಾವಿತ್ರಿ, ಸಾವಿತ್ರಿ ಏನಾಗ್ತಿದೆ? ಲೇಡಿ ಡಾಕ್ಟರ್ ಇದೆಯಲ್ಲ, ಅವ್ರನ್ನ ಕರ್ಸಿ. ಆಯ್ತಮ್ಮ. ತುಂಬ ಆಯಾಸ ಆಗಿದೆ, ಅದಕ್ಕೆ ಪಲ್ಸ್ ರೇಟ್ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಈಗೇನು ಮಾಡೋದು ಡಾಕ್ಟರ್? ಏನೂ ಇಲ್ಲ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ ಸಾಕು. ಬೇರೆ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಇನ್ನೇನೂ ಇಲ್ಲ, ಪೊಸಿಷನ್ನು ಮೊದಲಿದ್ದ ಹಾಗೆ ಇದೆ. ಓಡಾಡೋದು ಆಯಾಸ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ರಿಸ್ಕು. ಖಂಡಿತ ಇಲ್ಲ. ಸಾವಿತ್ರಿ ನೋಡಮ್ಮ, ಡಾಕ್ಟರ್ ಹೇಳ್ತಿದ್ದಾರೆ, ನೀನು ಮಲ್ಕೊಂಡಿದ್ಯಲ್ಲ ಈ ಬೆಡ್ಡಿಂದ ನೀನು ಹೇಳೋ ಹಾಗೆ ಇಲ್ಲ, ಕಂಪ್ಲೀಟ್ ರೆಸ್ಟು. ಅಷ್ಟೇ ಅಲ್ಲ, ಅವ್ರು ಡೆಲಿವರಿ ಆಗೋವರೆಗೂ ಎಷ್ಟು ಸೇಫ್ ಆಗಿರ್ತಾರೋ ಅಷ್ಟು ಅವ್ರಿಗೆ ಒಳ್ಳೆಯದು. ಹಾಗೆ ನೋಡ್ಕೊಳ್ತೀವಿ ಡಾಕ್ಟರ್. ಔಷಧಿ ಏನಾದರೂ ಕೊಡ್ತೀರಾ? ಬೇಡ ಬೇಡ, ರೆಸ್ಟ್ ತಗೊಳ್ಳಿ, ಅದೇ ಸಾಕು. ನಾನು ಬರ್ತೀನಿ. ಥ್ಯಾಂಕ್ ಯು ಸರ್. ಸತ್ಯ, ಒಂದು ನಿಮಿಷ ಬನ್ನಿ ನನ್ನ ಜೊತೆ. ಅಮ್ಮ, ನನ್ನ ಮಗುಗೇನೂ ಆಗಿರಲ್ಲ ಅಲ್ವಾ? ಏನೂ ಆಗಲ್ಲಮ್ಮ, ಸರಾಗವಾಗ ಡೆಲಿವರಿ ಆಗುತ್ತೆ, ಯೋಚನೆ ಮಾಡಬೇಡ. ಅದೊಂದೇ ನಾನು ಆ ದೇವರಲ್ಲಿ ಬೇಡ್ಕೊಳ್ಳೋದು. ಮಗು ಚೆನ್ನಾಗಿತ್ತು, ಅದನ್ನು ಸತ್ಯನ ಕೈಗೆ ಕೊಟ್ಬಿಟ್ರೆ ನನ್ನ ಜೀವನ ಸಾರ್ಥಕ ಅಮ್ಮ. ಆಮೇಲೆ ನನಗೆ ಸಾವು ಬಂದರೂ ನಾನು ಅದನ್ನು ಕೇಳಿ. ಸಾವಿತ್ರಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಹಾಗಲ್ಲಮ್ಮ, ಸತ್ಯ ನನ್ನನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ನನಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದಾಗಲೂ ಅದೆಷ್ಟೇ ನೋವು ನಿರಾಸೆಗಳಿದ್ರು ನನ್ನನ್ನು ಸಂತೋಷವಾಗಿ ನೋಡ್ಕೊಂಡಿದ್ದಾರೆ.
ಎಲ್ಲಕ್ಕಿಂತ ನಾನು ಮುಖ್ಯ ಅಂತ ನನ್ನ ಜೊತೆಗಿದ್ರು. ದೇವ್ರ ದಯೆ, ಈಗ ಅವ್ರ ಕೈಗೆ ಒಂದು ಮಗು ಕೊಡ್ತಾ ಇದ್ದೀನಿ. ಜೀವನ ಸಾರ್ಥಕ ಅನ್ಸಲ್ವಮ್ಮ? ಹೌದಮ್ಮ, ಹೆಂಡತಿಯಾಗಿ ಗಂಡನಿಗೆ ಕೊಡೋ ದೊಡ್ಡ ಕಾಣಿಕೆನಮ್ಮ ಇದು. ಆ ನಂತರದ ಬೆಳವಣಿಗೆನೂ ನಮ್ಮ ಜವಾಬ್ದಾರಿನೇ, ಮರಿಬೇಡ. ಸತ್ಯ ನನಗಿಂತ ಚೆನ್ನಾಗಿ ನನ್ನ ಮಗುನ ನೋಡ್ಕೋತಾರಮ್ಮ. ಡೆಲಿವರಿಗೆ ಅಂತ ನನ್ನ ಕರ್ಕೊಂಡು ಹೋದ್ಮೇಲೆ ನನಗೆ ಮಾತಾಡೋಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ? ನಂದೊಂದು ಮಾತನಾಡಿಸ್ಕೊಡ್ತೀಯಮ್ಮ? ಹಾಗೆಲ್ಲ ಮಾತಾಡ್ಬಿಡ್ವಿ, ನನಗೆ ಭಯ ಆಗತ್ತೆ. ಭಯ ಯಾಕಮ್ಮ? ಮಾತನಾಡಿಸ್ಕೊಡ್ತೀನಿ ಅಂತ ಹೇಳು. ಅದೇನು ಅಂತ ಹೇಳಮ್ಮ. ಹೆರಿಗೆಯಲ್ಲಿ ಏನಾದರೂ ತೊಂದರೆ ಆಗಿ ಡಾಕ್ಟ್ರು ತಾಯಿ ಅಥವಾ ಮಗುಲಿ ಒಬ್ಬರನ್ನ ಮಾತ್ರ ಉಳಿಸ್ಬೋದು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಮಗುನ ಉಳಿಸ್ಕೋ. ನಾನು ಸತ್ಯಂಗಿ ಮಾತು ಹೇಳಿದ್ರೆ ಅವ್ರು ನನ್ನ ಮಾತು ಕೇಳಲ್ಲ. ಅದಕ್ಕೆ ನಿನಗೆ ಹೇಳ್ತಿದ್ದೀನಿ, ಆ ಸಮಯದಲ್ಲಿ ಸತ್ಯ ಏನಾದರೂ ಹಠ ಮಾಡಿದ್ರೆ ಅವ್ರನ್ನ ಒಪ್ಸೋ ಜವಾಬ್ದಾರಿನೂ ನಿಂದೆ. ಈಗ ಯಾಕಮ್ಮ ಮಾತಾಡ್ತೀಯ? ಅಂತ ಪರಿಸ್ಥಿತಿ ಬರೋದು ಬೇಡ, ಬರೋದು ಇಲ್ಲ. ಬರುತ್ತೆ ಅಂತಾಗ್ಲಿ ಅಥವಾ ಬರಲಿ ಅಂತಾಗ್ಲಿ ಅಲ್ಲಮ್ಮ, ಬಂದರೆ ಹೀಗೆ ಮಾಡು ಅಂತ. ನನಗೆ ಮಾತು ಕೊಡ್ತೀಯಾ? ತಾಯಿಯಾಗಿ ನಿನ್ನ ಮಗು ನಿನಗೆ ಹೇಗೆ ಮುಖ್ಯ ಅನ್ಸುತ್ತೋ ನನಗೂ ಹಾಗೆ ಅನ್ಸಲ್ವೇನೆ? ನಾನು ಒಬ್ಬ ತಾಯಿ ಅಲ್ವೇನೆ? ನನ್ನ ಮಗುನ ನಾನು ಹೇಗೆ ಬಿಟ್ಕೊಡ್ಲಿ ಹೇಳು? ನಿನ್ನ ಮಗು ಪ್ರಪಂಚ ನೋಡಿದೆ, ಸುಖ ಕಂಡಿದೆ. ಆದ್ರೆ ಬರೋ ಕಂದಮ್ಮನೂ ಅದನ್ನ ಅನುಭವಿಸ್ಬೇಕಲ್ವಾ? ಆದ್ರೆ ಹಕ್ಕಲ್ವಾ? ಅಕಸ್ಮಾತ್ ನಾನು ಉಳಿದ್ರೆ ಮತ್ತೊಂದು ಮಗುಗೆ ಜನ್ಮ ಕೊಡ್ತೀನಿ ಅನ್ನೋ ಭರವಸೆ ಏನಿದೆ? ಆಗ ಪಾಪ ಪ್ರಜ್ಞೆಯಲ್ಲಿ ದಿನ ದಿನ ಕ್ಷಣ ಕ್ಷಣ ಸಾಯ್ತೀನಿ. ನೀ ಮಾತು ಕೊಡು, ಕೊಡಮ್ಮ. ಮಾತು ಕೊಡಮ್ಮ. ಹಲೋ, ಯಾಕೆ ಬರಲಿಲ್ಲ? ಎಲ್ಲಿಗೆ? ಮನೆ ಕಾರ್ಯ. ಮನೆಯವರೇ ಇಲ್ದಿದ್ರೆ ಹೇಗೆ? ನಮ್ಮ ಕಡೆಯವರೆಲ್ಲ ನಿನ್ನನ್ನು ಎಷ್ಟು ಕೇಳಿದ್ರು ಗೊತ್ತಾ? ಓ, ಆಗ ನೆನಪಾಯ್ತೇನೋ ನಾನು ಅಲ್ಲಿ ಇಲ್ಲದೆ ಇರೋದು. ಯಾಕೆ ಹೀಗೆ ಮಾತಾಡ್ತಿದ್ಯಾ ವಿನುತಾ? ನನ್ನನ್ನು ಯಾರು ಕರೆದಿದ್ರು? ಯಾಕೆ ಕರಿಬೇಕು? ಸೀಮಂತ ನಂದು, ನಿಮ್ಮ ಅಕ್ಕಂದು. ಕರೆಕ್ಟು.
ನನ್ನನ್ನು ಕರೆದು ಮರ್ಯಾದೆ ಮಾಡಲಿಲ್ಲ ಅಂತ ನಾ ಹೇಳ್ತಾ ಇಲ್ಲ. ನಮ್ಮನೇಲೇ ಸೀಮಂತ ಆಗಿದ್ದಿದ್ರೆ ನಾನೇ ಮುಂದೆ ನಿಂತು ಎಲ್ಲ ಕೆಲಸನೂ ಮಾಡಿ ನಿಮ್ಗೆ ಅಲಂಕಾರ ಮಾಡಿ ಖುಷಿಯಾಗಿ ಓಡಾಡ್ತಾ ಇದ್ನಾ. ಅಂದರೆ ನಮ್ಮ ಅಮ್ಮನ ಮನೇಲಿ ನಾನು ಸೀಮಂತ ಮಾಡಿದ್ದು ನಿನಗಿಷ್ಟ ಆಗಲಿಲ್ಲ? ಇಷ್ಟ ಇಲ್ಲ ಅಂತಲ್ಲ ಅಕ್ಕ, ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ಫಂಕ್ಷನ್ ನಡೀತಿರೋದು ಅಲ್ಲಿ, ನಾನು ಕರೀದೆ ಹೇಗೆ ಬರಲಿ? ಪ್ರತು ಊರಲ್ಲಿಲ್ಲ, ಇದ್ದಿದ್ರೆ ನಿಮ್ಮ ತಂದೆ ತಾಯಿ ಕರೀದೇ ಇರ್ತಿದ್ರಾ? ಅವನು ಊರಲ್ಲಿಲ್ಲ, ಹಾಗಾಗಿ ನನ್ನನ್ನು ಕರೆದಿಲ್ಲ ಅಲ್ವಾ? ಖಂಡಿತ ಆ ಥರ ಯೋಚನೆ ಅಪ್ಪ ಅಮ್ಮಂಗಿರಲಿಲ್ಲ. ಮನೆಯವ್ರ ಮಧ್ಯೆ ಏನು ಅಂತ. ನಾನು ನಿಮ್ಮ ಓರ್ಗಿದ್ದೆ, ಅದಕ್ಕೂ ಒಂದು ಸ್ಥಾನ ಇರುತ್ತೆ ಅಲ್ವಾ? ಮೊದಲೇ ನಿಮ್ಮ ತಂದೆಗೆ ನನ್ನ ಕಂಡ್ರೆ ಆಗಲ್ಲ, ನೀವೇ ನೋಡಿದ್ರಲ್ಲ ಮದುವೆ ತಡಿಬೇಕು ಅಂತ ಎಷ್ಟೆಲ್ಲ ತೊಂದರೆ ಕೊಟ್ರು ಅಂತ. ಅದನ್ನೆಲ್ಲ ಮರ್ತಿದ್ದಾರೆ ಅವರು. ಆದ್ರೆ ನಾನು ಮರ್ತಿಲ್ಲ. ಅವ್ರಿಗೆ ನನ್ನ ಮೇಲೆ ದ್ವೇಷ ಇದೆ ಅಂತ ಗೊತ್ತಿದ್ರು ಅದನ್ನ ನಾನು ಅಲ್ಲಿಗೆ ಬರ್ಬೇಕಾಗಿತ್ತಾ? ಯಾಕೆ? ನನ್ನ ಅಭಿಪ್ರಾಯಗಳಿಗೆ, ನನ್ನ ಎಮೋಷನ್ಸ್ಗೆ ಬೆಲೆನೇ ಇಲ್ವಾ? ಎಷ್ಟು ಆಸೆ ಇತ್ತು ಗೊತ್ತಾ? ನಮ್ಮ ತಂದೆ ತಾಯಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಕಣೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀವ್ಯಾಕೆ ಕ್ಷಮೆ ಕೇಳ್ತೀರಾ ಬಿಡಿ, ಸುಮ್ಮನೆ ಮಾತಿಗೆ ಕೇಳ್ದೆ ಅಷ್ಟೇ. ಹೇಗಾಯ್ತು ಸೀಮಂತ? ಫೋಟೋ ಇದ್ರೆ ತೋರಿಸಿ, ಅದನ್ನೇ ನೋಡಿ ಕಣ್ ತುಂಬ್ಕೋತೀನಿ. ಖಂಡಿತ. ತುಂಬ ಚಿಕ್ಕವಳಾಗ್ಬಿಟ್ಟೆ ನಾನು. ಕಿರ್ಚ್ಬೇಡ, ನಿಮ್ಮ ಅಕ್ಕ ಮಲ್ಗೋಳೆ. ನಿಧಾನಕ್ಕೆ ಯಾಕೆ ಕಿರ್ಚ್ತಾ ಇದ್ಯಾ? ನಾನು ಹಾಕೋದಿದ್ ಲಿಪ್ಸ್ಟಿಕ್ ಎಲ್ಲ ಹಾಳಾಯ್ತು. ಎಲ್ಲಿ ಹೋಗೈತೆ? 4 ಕೋಟ್ ಹಚ್ಕೊಂಡಿದ್ಯಾ? ಅದೌದು, ಈ ಪಾರ್ಟಿ ರೆಡಿ ಆಗಿದೆಯಲ್ಲ, ಎಲ್ಲಿಗೆ ಹೋಗ್ತಿದ್ಯಾ? ಯಾರಾದ್ರೂ ಹೊರಗಡೆ ಹೋಗಕ್ಕೆ ಈ ತರ ರೆಡಿ ಆಗ್ತಾರಾ? ಏನ್ ಭಾವ ನೀವು? ಅದಕ್ಕಿನ್ನ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಇನ್ನ ಚೆನ್ನಾಗಿರೋ ಡ್ರೆಸ್ ಹಾಕೋಬೇಕು. ಸ್ಲಿಪ್ ಡಿಸ್ಕ್. ನಿನಗ್ಯಾರು ಹೇಳ್ತಾರೆ ಬಿಡವಾ, ತೆಲುಗು ಸಿನಿಮಾ ಹೀರೋಯಿನ್ ಬೇರೆ. ನೀನ್ ಮಡಿಕೇರಿಗೆ ಹೋಗಿ ಬಂದಿದ್ದು ಇದನ್ನ ಕಲ್ತ್ಕೊಂಬರಕ್ಕ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, 3 ಹೊತ್ತು ಕನ್ನಡಿ 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 ಅಂತ ಕನ್ನಡಿ ಮುಂದೆನೆ ಕೂತಿರ್ತೀಯ. ಸಂಸಾರಸ್ಥರ ಮನೆ ಹುಡುಗಿ ಮಾಡೋ ಕೆಲಸ ಏನೇ ಇದು? ಮಾಮ್ ಪ್ಲೀಸ್, ನೀವು ಹಳೆ ಕಾಲದವ್ರ ತರ ಆಡ್ಬೇಡಿ. ನಮ್ಮ ಹಾಸ್ಟೆಲ್ಗೆ ಬರ್ಬೇಕು ನೀವು, ಅಲ್ಲಿ ನೋಡ್ಬೇಕು ಹುಡ್ಗಿರ್ ಹೇಗ್ ರೆಡಿ ಆಗ್ತಾರೆ ಅಂತ. ಸಾಕ್, ಸುಮ್ನೆ ಇರೆ. ಬೇರೆದಕ್ಕೆಲ್ಲ ನಿಮ್ಮ ಹಾಸ್ಟೆಲ್ ಸ್ಟ್ರಿಕ್ಟ್ ಮಾಡ್ತಾರೆ, ಇದಕ್ ಪರವಾಗಿಲ್ವಾ? ಹಾಸ್ಟೆಲ್ಗೆ ಹೋಗೋದು ಓದೋದಕ್ಕ, ಇದ್ ಕಲ್ತ್ಕೊಂಬರಕ್ಕ. ಇನ್ಮೇಲೆ ನೀನ್ ಈ ರೀತಿ ಎಲ್ಲ ಮಾಡಿದ್ರೆ ಎಲ್ಲೂ ಹೋಗ್ಬೇಡ, ಮನೇಲೆ ಬಿದ್ದಿರು. ಕರೆಕ್ಟ್ ಅತ್ತೆ. ನೀನೇನು ಓದಿ ದೊಡ್ಡ ಆಫೀಸರ್ ಆಗ್ಬೇಕಾ? ಸುಮ್ನೆ ಇರಿ ಬಾವ ನೀವು. ನಿನ್ನೆ ತಾನೇ ಫಂಕ್ಷನ್ ಮುಗ್ದಿದೆ, ಬಂಡಿ ಕೆಲಸ ಬಿದ್ದಿದೆ. ಎದ್ದು ಹೋಗಿ ಹಾಲು ಕ್ಲೀನ್ ಮಾಡಿ ಹೋಗು. ಇರಮ್ಮ, ಇನ್ನೊಂಚೂರು ಲಿಪ್ಸ್ಟಿಕ್ ಹಾಕೋತೀನಿ. ಬಿಡೆ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೆ ನಿನ್ಗೆ? ಎದ್ದು ಹೋಗಿ ಮಾಡು. ಇನ್ನೊಂದ್ಸಲ ಹಿಂಗ್ ನೋಡಿದ್ರೆ ಕಣ್ಣು ಕಿತ್ತಾಕ್ಬಿಡ್ತೀನಿ. ಹೇಳಿ, ಹೋಗು. ಚೆನ್ನಾಗಿ ರೆಡಿ ಆಗಕ್ಕೂ ಬಿಡಲ್ಲ ಅಪ್ಪ ಇವರು. ಕೆಲಸ ನೋಡು. ಅಳಿ ಅಂದ್ರೆ ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಸಾವಿತ್ರಿ ಅಷ್ಟು ಚೆನ್ನಾಗಿ ಮಾಡಕ್ ಬರಲ್ಲ. ಪರವಾಗಿಲ್ಲ ಅತ್ತೆ, ಅಡ್ಜಸ್ಟ್ ಮಾಡ್ಕೊತೀನಿ. ಸಾವಿತ್ರಿನೂ ಮಲ್ಗೋಳೆ, ಎಬ್ಬಿಸ್ಲಾ? ಬೇಡಿ ಬೇಡಿ, ಎಬ್ಬಿಸ್ಬೇಡಿ. ಅವ್ಳು ರೆಸ್ಟ್ ತಗೊಳ್ಳಿ. ರಾತ್ರಿ ಲೇಟಾಗಿ ಮಲಗಿದ್ಲು, ಡಾಕ್ಟರ್ ಬೇರೆ ರೆಸ್ಟ್ ತಗೊಳ್ಳಿ ಅಂತ ಹೇಳಿದಾರಲ್ಲ. ಅಲ್ಲ ಅತ್ತೆ, ರಾತ್ರಿ ಬೇಗ ಮಲ್ಕಲಿಲ್ವಾ? ಸುಸ್ತಾಗಿದ್ಲಾ? ನಿದ್ದೆ ಬಂದಿಲ್ವಾ ಅಂತ? ಹಾಗೇನಿಲ್ಲ, ಡಾಕ್ಟ್ರು ಬಂದು ಹೋದ್ರು, ಫಂಕ್ಷನ್ಗೆ ಜನ ಬಂದಿದ್ದು, ಅದು ಇದು ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾಳೆ. ಸಾವಿತ್ರಿ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಏನು? ಚೊಚ್ಚಲ ಹೆರಿಗೆಲಿ ಇದೆಲ್ಲ ಸಹಜನೇ. ಆದರೆ ನಮ್ಮ ಸಾವಿತ್ರಿ
ಅವಳ ಮನಸ್ಸು ತುಂಬ ಸೂಕ್ಷ್ಮ. ಏನಾಯ್ತು? ಏನಂದ್ಲು? ಹೆರಿಗೆ ಬಗ್ಗೆ ಎಲ್ರಿಗೂ ಭಯ ಇರುತ್ತೆ. ಅದು ಹೆಣ್ಣಿಗೆ ಮತ್ತೊಂದು ಜನ್ಮ ಇದ್ದಾಗೆ. ಹೆದರ್ಸ್ಬಿಡಿ ಅತ್ತೆ, ನನ್ನ ಸಾವಿತ್ರಿಗೆ ಏನೂ ಆಗಕ್ಕಿಲ್ಲ. ಏನು ಆಗಬಾರ್ದು ಅಂತಾನೆಪ್ಪ ನಾವು ಹರಿಸೋದು ಹಾರೈಸೋದು. ಆದರೆ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಭಯ ಸೇರ್ಕೊಂಡಿರುತ್ತಲ್ಲ, ಅದು ಅದು ಈ ರೀತಿ ನಿರ್ಧಾರಗಳನ್ನ ತಗೊಂಡ್ಬಿಡುತ್ತೆ. ಏನು ಹೇಳಿದ್ಲು? ನಾಳೆ ಅಕಸ್ಮಾತ್ ತಾಯಿ ಜೀವನ ಮಗು ಜೀವನ ಎರಡರಲ್ಲಿ ಒಂದನ್ನೇ ಉಳಿಸಕ್ಕಾಗೋ ಅತ್ತೆ ಹಾಗೊಂದ್ ವೇಳೆ ಅಂತ ಪರಿಸ್ಥಿತಿ ಬಂದ್ರೆ